ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲೇ ನೈಸರ್ಗಿಕವಾಗಿ ಹೇರ್ ಡೈಯನ್ನು ಯಾವ ರೀತಿ ಮಾಡೋದು ಅಂತ. ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ. ಇದು ನಮ್ಮ ಮನೆಯಲ್ಲೇ ಇರುವ ಕೆಲವು ಐಟಮ್ಸಿಂದ ನಾವು ಒಂದು ಪುಡಿಯನ್ನು ಮಾಡಿ ಇಟ್ಕೊಳ್ಳೋದು. ಎಷ್ಟು ತಿಂಗಳು ಬೇಕಾದರೂ ಈ ಪುಡಿಯನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಬೇಕಾದಾಗ ಇದನ್ನು ತಲೆಗೆ ಹಚ್ಚಿದರೆ ಆಯಿತು. ಅದರದ್ದು ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ನಾವು ಹೇಳಿದ ಹಾಗೆಯೇ ಇದನ್ನು ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದು ಕರೆಕ್ಟ್ ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ಹೇರ್ ಡೈ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಮಗೆ ಬೇಕಾದ್ದು ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ, ನಾನಿವಾಗ ಒಂದು 2 ಹೊತ್ತಿಗೆ ಆಗುವಷ್ಟು ಕ್ವಾಂಟಿಟಿಯನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನಮ್ಮದು ಕೈ ಹಿಡಿಯಷ್ಟು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ತಗೋಬೇಕು. ಆಮೇಲೆ 1 ಚಮಚ ಮೆಂತೆಕಾಳು ಮತ್ತು ಕರಿಬೇವು ಸೊಪ್ಪು ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನು ನಮಗೆ 3ನೇ ಇಂಗ್ರೀಡಿಯೆಂಟ್ ಅಂದರೆ ಬೇಕಾದ್ದು ಈ ಥರ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ. ಇದು ನಮ್ಮದು ಹೇರ್ ಡೈ ಒಳ್ಳೆ ಕಪ್ಪು ಕಲರ್ ಬರಲಿಕ್ಕೋಸ್ಕರ ನಾವು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇವೆ. ಇನ್ನು ಈ 3 ಇಂಗ್ರೀಡಿಯೆಂಟನ್ನು ನಾವೊಂದು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಚೆನ್ನಾಗಿ ಒಂಥರ ಕ್ರಷ್ ಮಾಡಬೇಕು. ತುಂಬ ಅದು ನಾವು ರುಬ್ಬಿ ಅದು ಪೇಸ್ಟ್ ಮಾಡೋದು ಬೇಡ, ನೀರೇನು ಹಾಕಲಿಕ್ಕಿಲ್ಲ. ಇದನ್ನು ಮಾತ್ರ ಜಸ್ಟ್ ಒಂದು ಕ್ರಷ್ ಮಾಡಿದರೆ ಸಾಕು. ನೋಡಿ, ಇದೇ ರೀತಿ ಇರಬೇಕು. ಇದಕ್ಕಿಂತ ಜಾಸ್ತಿ ಪುಡಿ ಆಗಬಾರ್ದು. ಅದೇ ರೀತಿ ನೆನ್ಪಿಟ್ಕೊಳ್ಳಿ, ನೀರು ಚೂರು ಸಹ ಹಾಕಲಿಕ್ಕಿಲ್ಲ. ಮಿಕ್ಸಿ ಜಾರ್ ಸಹ ಒಳ್ಳೆ ಡ್ರೈ ಆಗಿರಬೇಕು. ಇನ್ನು ಇದನ್ನು ನಾವು ಬೇರೆ ಒಂದು ಪಾತ್ರೆಗೆ ಹಾಕಬೇಕು. ನಾನಿವಾಗ ಒಂದು ಇದೇ ರೀತಿದ್ದು ಸ್ಟೀಲಿದ್ದು ಪಾತ್ರೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಕಬ್ಬಿಣದ್ದು ಪಾತ್ರೆ ಇದ್ದರೆ ಅದೇ ಬೆಸ್ಟ್. ಯಾವಾಗಲೂ ಹಳೆ ಪಾತ್ರೆ ಯೂಸ್ ಮಾಡಿದರೆ ಸಾಕು. ಒಂದು ಕಬ್ಬಿಣದ್ದು ಈ ಥರ ಪಾತ್ರೆ ಇದ್ದರೆ ಅದೇ ಬೆಸ್ಟ್. ನಾನಿವಾಗ ಒಂದು ಸ್ಟೀಲಿದ್ದು ಪಾತ್ರೆ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ನಾವು ಹಾಕೋದು ಒಂದು ಅರ್ಧ ಚಮಚ ಸಾಸಿವೆ ಅಂದರೆ ಮಸ್ಟರ್ಡ್ ಆಯಿಲ್ ಎಲ್ಲ ತಲೆಗೆ ತುಂಬ ಒಳ್ಳೆಯದು. ನೋಡಿ, ಇನ್ನು ನಾವು ಇದನ್ನೆಲ್ಲ ಸ್ಟವ್ ಮೇಲೆ ಇಟ್ಕೊಂಡು ಒಳ್ಳೆ ಫ್ರೈ ಮಾಡಬೇಕು. ಇದನ್ನು ಇದೇ ರೀತಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡದೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಬೇಗ ಇದೇ ರೀತಿ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಒಳ್ಳೆ ಬೆಂಕಿ ಹೊಗೆ ಬರ್ತಾ ಇದೆ. ಇದೇ ರೀತಿ ಇದು ಬರಬೇಕು. ಫುಲ್ ಅದು ಕಪ್ಪಾಗಬೇಕು. ಇದು ಈ ಥರ ಆಗುವಾಗ ನಮಗೆ ಆ ಕರಿಬೇವು ಸೊಪ್ಪು ಮೆಂತ್ಯದೆಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ಇದೇ ರೀತಿ ಒಳ್ಳೆ ಹೊಗೆ ಬಂದು ಫುಲ್ ಕಪ್ಪಾದ ಮೇಲೆ ನಾವು ಸ್ಟವನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಆದಮೇಲೆ ಸಹ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದೇ ರೀತಿ ಇದು ಕಪ್ಪಾಗಬೇಕು. ಒಳ್ಳೆ ಕಪ್ಪು ಕಲರಿಗೆ ಬರಬೇಕು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಒಳ್ಳೆ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಇದೇ ರೀತಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದನ್ನು ಪುಡಿ ಮಾಡಬೇಕು. ನಾವಿವಾಗ ಫಸ್ಟಿಗೆ ಅದನ್ನೆಲ್ಲ ಕ್ರಷ್ ಮಾಡಿದ್ದೀವಲ್ಲ, ಅದೇ ಮಿಕ್ಸಿ ಜಾರಿಗೆ ನಾವು ಇದನ್ನು ಹಾಕಿ ಒಳ್ಳೆ ನೈಸಾಗಿ ಪುಡಿ ಮಾಡಬೇಕು. ಇದನ್ನು ಸಹ ಪುಡಿ ಮಾಡುವಾಗ ಮಿಕ್ಸಿ ಜಾರು ಒಳ್ಳೆ ಡ್ರೈ ಆಗಿರಬೇಕು. ಚೂರು ಸಹ ನೀರಿನ ಅಂಶ ಇರಬಾರ್ದು. ನೋಡಿ, ಇದೇ ರೀತಿ ಒಳ್ಳೆ ನೈಸಾಗಿ ಪುಡಿ ಮಾಡಿ ಇದನ್ನು ನಾವು ಜಲ್ಲಡಿ ಮಾಡಿ ತೆಗಿಬೇಕು. ಚೂರು ಸಹ ತರಿ ಇರಬಾರ್ದು. ಅದಕ್ಕೋಸ್ಕರ ಇದೇ ರೀತಿ ಚೆನ್ನಾಗಿ ನಾವು ಇದನ್ನು ಜಲ್ಡಿ ಮಾಡಿ ತೆಗಿಬೇಕು. ನಾವು ಇದಕ್ಕೆ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಮನೆಯಲ್ಲಿ ದಿನನಿತ್ಯ ನಾವು ಉಪಯೋಗಿಸುವಂಥದ್ದು. ಏನು ನಾವು ಹೊರಗಡೆಯಿಂದ ತರಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇದೇ ರೀತಿ ನೈಸಾಗಿ ಇರಬೇಕು ಇದರದ್ದು ಪುಡಿ. ಈ ಪುಡಿಯನ್ನು ನಾವು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ತಲೆಗೆ ಹಚ್ಚುವಾಗ ಇನ್ನು ಯಾವ ರೀತಿ ಹಚ್ಚೋದು ಅಂತ ನಾನು ತೋರಿಸ್ತೀನಿ. ಎಷ್ಟು ಬೇಕೋ ಅಷ್ಟನ್ನು ತೆಗೆದು ನಿಮಗೆ ತಲೆಗೆ ಹಚ್ಚಿದರೆ ಆಯಿತು. ನೋಡಿ, ನಾನೀಗ ಈ ಪುಡಿಯನ್ನೆಲ್ಲ ಇಷ್ಟು ಪುಡಿ ಬಂದಿದೆ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸಲ್ಲಿ. ಇನ್ನು ಇದನ್ನು ಯಾವ ರೀತಿ ತಲೆಗೆ ಹಚ್ಚೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈ ಥರ ಒಂದು ಸಣ್ಣ ಬೌಲ್ ತಗೊಂಡು, ಪ್ಲಾಸ್ಟಿಕ್ ಇದು ತಗೋಬೇಡಿ, ಯಾವುದಾದ್ರೂ ಒಂದು ಗ್ಲಾಸ್ ಇದೆಲ್ಲ ಬೌಲ್, ಸಣ್ಣ ಬೌಲ್ ತಗೊಂಡು ಅದಕ್ಕೆ ನಾನಿವಾಗ ಒಂದು ಚಮಚದಷ್ಟು, 1/4 ಚಮಚದಷ್ಟು ಪೌಡರನ್ನು ತಗೊಂಡಿದ್ದೀನಿ. ಈ ಪೌಡರಿಗೆ ಇನ್ನು ನಾವು ಹಾಕಬೇಕಾದ್ದು ತೆಂಗಿನ ಎಣ್ಣೆ. ಪ್ಯೂರ್ ಆಗಿರುವ ಆರ್ಗ್ಯಾನಿಕ್ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು. ಒಂದು ಅರ್ಧ ಚಮಚ ತೆಂಗಿನ ಎಣ್ಣೆ. ನಾನೀಗ ವರ್ಜಿನ್ ಆಯಿಲ್ ತೆಂಗಿನ ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಚಮಚ ತೆಂಗಿನ ಎಣ್ಣೆ. ಅದೇ ರೀತಿ ಇನ್ನು ನಾವು ಇದಕ್ಕೆ ಸೇರಿಸಬೇಕಾದ್ದು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್, ಅದು ಸಹ ಒಂದು ಅರ್ಧ ಚಮಚ ತೆಂಗಿನ ಎಣ್ಣೆ ಪ್ಲಸ್ ಅರ್ಧ ಚಮಚ ಹರಳೆಣ್ಣೆ. ಇದೆರಡನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ನಾನಿವಾಗ ನನ್ನ ಕೈಯಲ್ಲೇ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈ ಆಯಿಲೆಲ್ಲ ನಮ್ಮದು ಪೌಡರ್ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ನಾವು ಇದನ್ನೊಂದು ಸೈಡಿಗೆ ಇಟ್ಕೋಬೇಕು. ಆಮೇಲೆ ನಾವಿದನ್ನು ತಲೆಗೆ ಹಚ್ಚಬೇಕು. ನೋಡಿ ನಾನು ನನ್ನ ಕೈಗೆ ಹಚ್ಚಿ ತೋರಿಸ್ತೀನಿ ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ ಅಂತ. ನೋಡಿ ಒಂದು 10 ನಿಮಿಷ ನಾವಿದನ್ನು ಸೈಡಿಗೆ ಇಟ್ಕೊಂಡು ನಮ್ಮದು ಬಿಳಿ ಕೂದಲೆಲ್ಲ ಇರುತ್ತಲ್ಲ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಇದನ್ನು ನಾವು ಹಚ್ಚಬೇಕು. ಇದು ನಾವು ಮನೆಯಲ್ಲೇ ಮಾಡಿರುವಂಥ ಹೇರ್ ಡೈ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಪೌಡರನ್ನು ತಗೊಂಡು ಅದಕ್ಕೆ ಹರಳೆಣ್ಣೆ ಮತ್ತು ತೆಂಗಿನೆಣ್ಣೆನ ಮಿಕ್ಸ್ ಮಾಡಿ ಹಚ್ಚಬೇಕು. ತಲೆಗೆ ಎಣ್ಣೆ ಹಚ್ಚಿ ಈಗ ಹೊರಗಡೆ ಎಲ್ಲ ಹೋಗುವಾಗ ಎಣ್ಣೆ ಹಚ್ಚಿ ಹೋಗೋರಾದರೆ ಇದರಿಂದ ಸ್ವಲ್ಪ ಪೌಡ್ರನ್ನು ತಗೊಂಡು ಯಾವ ಎಣ್ಣೆನ ನೀವು ತಲೆಗೆ ಹಚ್ತೀರೋ ಅದೇ ಎಣ್ಣೆಗೆ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿದ್ರೂ ಆಗುತ್ತೆ. ನೋಡಿ ಇದೇ ರೀತಿ ಈ ಹೇರ್ ಡೈಯನ್ನು ಹಚ್ಚಿ ಫಸ್ಟ್ ದಿನ ತಲೆಗೆ ಶಾಂಪೂ ಹಾಕಬಾರ್ದು. ಹಚ್ಚಿ ಒಂದು ಗಂಟೆ ಆದರೂ ಬಿಟ್ಟು ತಲೆಗೆ ಸ್ನಾನ ಮಾಡಿ, ಶಾಂಪೂ ಹಾಕದೆ ತಲೆಗೆ ಸ್ನಾನ ಮಾಡಿ ಹಾಗೆ ಬಿಡಬೇಕು. 2ನೇ ದಿನ ಸಹ ನಿಮಗೆ ಸಾಧ್ಯ ಆದರೆ ಸೆಕೆಂಡ್ ಡೇ ಸಹ ಹಚ್ಚಬೇಕು. ಅವತ್ತು ಸಹ ಶಾಂಪೂ ಹಾಕಬೇಡಿ. 3ನೇ ದಿನ ಶಾಂಪೂ ಹಾಕಿ ನಿಮಗೆ ವಾಶ್ ಮಾಡ್ಬೋದು. ಈ ಪೌಡರನ್ನು ಯಾವ ಎಣ್ಣೆ ನೀವು ತಲೆಗೆ ಹಚ್ಚಿತಿರೋ ಆ ಎಣ್ಣೆಗೆ ಸಹ ಮಿಕ್ಸ್ ಮಾಡಿ ಇಟ್ಕೋಬೋದು. ಸ್ವಲ್ಪ ಎಣ್ಣೆನ ತಗೊಂಡು ತಲೆಗೆ ಹಚ್ಚಿದ್ರೂ ನಡೆಯುತ್ತೆ. ನೋಡಿ ನಾನು ಹೇಳ್ದಲ್ಲ ಫಸ್ಟ್ ದಿನ ಶಾಂಪೂ ಹಾಕಬೇಡಿ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬೈ ಬಾಯ್.